ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಆರ್ ಸಿ ಕ್ರಿಯೇಷನ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು BMRCL ರೀಸೆಂಟ್ಲಿ ಒಂದು ಜಾಬ್ ನೋಟಿಫಿಕೇಶನ್ಸ್ ಅನೌನ್ಸ್ ಮಾಡಿರುತ್ತೆ. ಈ ವಿಡಿಯೋ ಬಂದು ಅದ್ರ ಬಗ್ಗೆ ಆಗಿರುತ್ತೆ. ಆ ನೋಟಿಫಿಕೇಶನ್ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನೀವು ನೋಟಿಫಿಕೇಶನ್ನ ಚೆಕ್ ಮಾಡಬೇಕು ಅಂದರೆ BMRCL ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಇದರಲ್ಲಿ ಮೊದಲನೇ ಪೇಜ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೆರಿಯರ್ ಅನ್ನೋ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮೊದಲನೇ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನು, ಕ್ಲಿಕ್ ಹಿಯರ್ ಟು ವ್ಯೂ ನೋಟಿಫಿಕೇಶನ್. ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ನೋಟಿಫಿಕೇಶನ್ ಬಂದು ಏಪ್ರಿಲ್ 5ನೇ ತಾರೀಕು BMRCL ಅನೌನ್ಸ್ ಮಾಡಿರುತ್ತೆ. ನೋಟಿಫಿಕೇಶನ್ ಉದ್ದೇಶ ಬಂದು ಕೆಲವೊಂದು ಜಾಬ್ ಪೋಸ್ಟ್ಗೆ ಕಾಲ್ ಮಾಡಿರ್ತಕ್ಕಂಥದ್ದು. ಆ ನೇಮ್ ಆಫ್ ದಿ ಪೋಸ್ಟ್ ಬಂದು ಗ್ರ್ಯಾಜುಯೇಟ್ ಇಂಜಿನಿಯರ್ ಸಿವಿಲ್ ಅಂತ. ಈ ಪೋಸ್ಟ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೈಯರ್ ಮಾಡ್ತಿರ್ತಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 35ಗೆ. ಸೊ ಈ ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಅಪ್ಲೈ ಮಾಡ್ತಕ್ಕಂಥದ್ದು ಆನ್ಲೈನ್ ಅಪ್ಲಿಕೇಶನ್ಸ್ ಮುಖಾಂತರ. ಆ ಲಾಸ್ಟ್ ಡೇಟ್ ಬಂದು 3ನೇ ತಾರೀಕು 5ನೇ ತಿಂಗಳು 2025. ಹಾಗೂ ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕು ಅಂದರೆ 7ನೇ ತಾರೀಕು 5ನೇ ತಿಂಗಳು 2025 4 ಗಂಟೆ ಒಳಗಡೆ ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗೆ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಈ ಪೋಸ್ಟ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಎಜುಕೇಷನ್ನು ಏನೇನು ಬೇಕು ಅಂದರೆ ಏಜ್ ಲಿಮಿಟ್ ಬಂದು 35 ಇಯರ್ಸು ಮತ್ತು ಎಜುಕೇಷನ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು, ಐದರ್ BE ಅಥವಾ BTechಲ್ಲಿ. ಅದ್ರ ಜೊತೆಗೆ ಸಿವಿಲ್ ಇಂಜಿನಿಯರಿಂಗಲ್ಲಿ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು ವಿತ್ ಮಿನಿಮಮ್ 60%. ಅದ್ರ ಜೊತೆಗೆ ವ್ಯಾಲಿಡ್ ಗೇಟ್ ಸ್ಕೋರ್ ಕೂಡ ಇರಬೇಕಾಗತ್ತೆ ಆ್ಯಸ್ ಆನ್ ಡೇಟ್ ಆಫ್ ದಿ ನೋಟಿಫಿಕೇಷನ್. ಮೋರ್ ಇಂಪಾರ್ಟೆಂಟು ನಿಮಗೆ ಕನ್ನಡ ನಾಲೆಡ್ಜು ಗೊತ್ತಿರಬೇಕು. ಅದಾದಮೇಲೆ ಈ ಪೋಸ್ಟ್ಗೆ BMRCL ಪೇ ಮಾಡ್ತಿರ್ತಕ್ಕಂಥದ್ದು 44,000 ರೂಪಾಯಿ. ಅದ್ರ ಜೊತೆಗೆ ಕೆಲವೊಂದು ಅಲೋವೆನ್ಸ್ನ ಕೊಡ್ತಿದ್ದಾರೆ. ಅಲೋವೆನ್ಸ್ ಏನೇನು ಅಂದರೆ ಗ್ರೂಪ್ ಮೆಡಿಕಲ್ ಕವರೇಜು, ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಕವರೇಜು, ನ್ಯಾಷನಲ್ ಪೆನ್ಷನ್ ಸ್ಕೀಮು ಮತ್ತು ಅಪ್ಲಿಕೇಬಲ್ ಅಲೋವೆನ್ಸಸ್ ಆ್ಯಂಡ್ ಪರ್ಕ್ಸ್ ಅಂತ. ನೆಕ್ಸ್ಟು ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್. ಈ ಜಾಬ್ನ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೈಯರ್ ಮಾಡ್ತಿದ್ದಾರೆ. ಹಾಗಾಗಿ ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ಬಂದು 3 ಇಯರ್ಸ್ ಇರುತ್ತೆ ಮತ್ತು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಅಗೈನ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮೇಲೆ. ಸೆಕೆಂಡು ಒಂದು ಕಂಡೀಷನ್ಸ್ ಇದೆ. ಕಾಂಟ್ರಾಕ್ಟ್ ಆಫ್ ಅಪಾಯಿಂಟ್ಮೆಂಟ್ ಮೇ ಬಿ ಟರ್ಮಿನೇಟೆಡ್ ಬೈ ಐದರ್ ಸೈಡ್ ಬೈ ಗಿವಿಂಗ್ 3 months ನೋಟಿಸ್ ಆರ್ ಬೈ ಪೇಯಿಂಗ್ ದ ಕಾಂಟ್ರಾಕ್ಚುಯಲ್ ರೆಮ್ಯುನರೇಷನ್ಸ್ ಇನ್ ಲೀವ್ ಆಫ್ ನೋಟಿಸ್ ಪೀರಿಯಡ್ ಇಫ್ ದ ಸರ್ಕಮ್ಸ್ಟೆನ್ಸಸ್ ಸೊ ವ್ಯಾರೆಂಟ್. ಅಂದರೆ ಕಂಪನಿ ಅಥವಾ ಕ್ಯಾಂಡಿಡೇಟ್ ಇಬ್ಬರು ಕೂಡ ಟರ್ಮಿನೇಟ್ ಮಾಡ್ಕೋಬೋದು ಬೈ ಗಿವಿಂಗ್ ಎ 3 months ಆಫ್ ನೋಟಿಸ್ ಪೀರಿಯಡ್ ಆರ್ ಬೈ ಪೇಯಿಂಗ್ ದಿ ಕಾಂಟ್ರಾಕ್ಚುಯಲ್ ರೆಮ್ಯುನರೇಷನ್ ಅಂತ. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರು. ಅಪ್ಲೈ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗೆ ನಾನು ರೆಕಮೆಂಡ್ ಮಾಡೋದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊಸೀಜರ್ಸ್ ಅಷ್ಟನ್ನು ಕೂಡ ರೀಡ್ ಮಾಡ್ಕೊಳ್ಳಿ. ಜೊತೆಗೆ ಜನರಲ್ ಕಂಡೀಷನ್ಸ್ ಇದೆ ಹಾಗೂ ಪ್ರೊಸೀಜರ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ಸ್. ಇಷ್ಟನ್ನು ಕೂಡ ಕಂಪ್ಲೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವೇನಾದರೂ ಎಲಿಜಿಬಲ್ ಇದ್ದರೆ ಆಮೇಲೆ ಅಪ್ಲೈ ಮಾಡಿ. ಏನಕ್ಕೆ ಅಂದರೆ ಈ ಜಾಬ್ ಪೋಸ್ಟ್ಗೆ BMRCL ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇನಾಗಿ ಕೇಳ್ತಿರೋದು ಗೇಟ್ ಸ್ಕೋರ್ ಆ್ಯಸ್ ಆನ್ ಡೇಟ್ ಆಫ್ ದಿ ನೋಟಿಫಿಕೇಷನ್ಸ್. ಅಂದರೆ ಇವತ್ತಿನ ದಿನ ತನಕ ನಿಮ್ಮದು ವ್ಯಾಲಿಡ್ ಗೇಟ್ ಸ್ಕೋರ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಸೆಲೆಕ್ಷನ್ ಪ್ರೊಸೀಜರ್ಸ್ ಏನಿದೆ ಅದನ್ನು ರೀಡ್ ಮಾಡ್ಕೊಳ್ಳಿ. ಜನರಲ್ ಕಂಡೀಷನ್ಸ್ನ ರೀಡ್ ಮಾಡ್ಕೊಳ್ಳಿ. ಜನರಲ್ ಕಂಡೀಷನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಪ್ಲೈ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗೆ ಕನ್ನಡ ಓದಲಿಕ್ಕೆ, ಮಾತಾಡಲಿಕ್ಕೆ, ಬರೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಂಪಲ್ಸರಿ ಬರಲೇಬೇಕು. ಇಲ್ಲ ಅಂದರೆ ಅಪ್ಲಿಕೇಶನ್ಸು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ಪ್ರೊಸೀಜರ್ ಇದೆ. ಅಪ್ಲಿಕೇಶನ್ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅದನ್ನು ಕೂಡ ಓದ್ಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ನ ಮತ್ತು ಅಪ್ಲಿಕೇಶನ್ ಫಾರ್ಮ್ನ ಯಾವ ರೀತಿ ಹೇಗೆ ಎಲ್ಲಿಗೆ ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಜನರಲ್ ಮ್ಯಾನೇಜರ್, ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor, BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ, ಬೆಂಗಳೂರು. ಈ ಅಡ್ರೆಸ್ಗೆ ಅಪ್ಲಿಕೇಶನ್ ಫಾರ್ಮು ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಹಾಗೂ ವ್ಯಾಲಿಡ್ ಗೇಟ್ ಸ್ಕೋರ್ ಕಾರ್ಡ್ನ ಪ್ರಿಂಟೌಟ್ ತಗೊಂಡು ಎಲ್ಲ ಡಾಕ್ಯುಮೆಂಟ್ ಮೇಲೂ ಕೂಡ ಸೈನ್ ಮಾಡಿ ಅದನ್ನು ಎನ್ವಲಪ್ಗೆ ಹಾಕಿ
ನೀವು ಎನ್ವಲಪ್ ಮೇಲೆ ಈ ರೀತಿ ಬರಿಬೇಕಾಗತ್ತೆ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಗ್ರ್ಯಾಜುಯೇಟ್ ಇಂಜಿನಿಯರ್ ಅಂತ ಬರೆದು ಈ ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟು ಅಥವಾ ಕೊರಿಯರ್ ಮಾಡಬೇಕಾಗತ್ತೆ. ಇದಿಷ್ಟು ನೋಟಿಫಿಕೇಷನ್ಸ್ ಬಗ್ಗೆ ಆಗಿರುತ್ತೆ. ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತೆ, ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನ ಫಿಲ್ ಮಾಡಬೇಕು ಅನ್ನೋದನ್ನು ಕೂಡ ಶೋ ಮಾಡ್ತೀನಿ ಬನ್ನಿ. ಅಪ್ಲೈ ಮಾಡಬೇಕು ಅಂದರೆ BMRCL ವೆಬ್ಸೈಟಲ್ಲಿ ಕ್ಯಾರಿಯರ್ ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಅಪ್ಲೈ ಆನ್ಲೈನ್ ಅಂತ. ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಷನ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಯಾವ ಪೋಸ್ಟ್ಗೆ ಅಂತ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ. ಓಕೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರೋ ಹಾಗೆ ಟೋಟಲು 5 ಸೆಕ್ಷನ್ ಇದೆ. ಇದರಲ್ಲಿ ಪರ್ಸನಲ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು ಹಾಗೂ ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಅಡಿಷ್ನಲ್ ಕ್ವಾಲಿಫಿಕೇಷನ್ಸು ಮತ್ತು ಅಡಿಷ್ನಲ್ ಡೀಟೇಲ್ಸು, ಈ ಥರ 5 ಸೆಕ್ಷನ್ ಇದೆ. ಈಚ್ ಸೆಕ್ಷನಲ್ಲೂ ಕೂಡ ಅವ್ರು ಕೇಳಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ನ ಪ್ರಿಂಟೌಟ್ ಆಪ್ಷನ್ ಬರುತ್ತೆ. ಅದನ್ನು ಪ್ರಿಂಟೌಟ್ ತೊಗೊಂಡು ಅದಕ್ಕೂ ಕೂಡ ಸೈನ್ ಮಾಡಿ, ಅದ್ರ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟು ಮತ್ತು ವ್ಯಾಲಿಡ್ ಗೇಟ್ ಸ್ಕೋರ್ ಕಾರ್ಡ್ನ ಅಟ್ಯಾಚ್ ಮಾಡಿ ನೀವು ಕೊರಿಯರ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಬೇಕಾಗತ್ತೆ ಈ ಅಡ್ರೆಸ್ಗೆ. ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಮತ್ತು ನೋಟಿಫಿಕೇಷನಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಹಾಗೂ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮಲ್ಲಿ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು ಅಷ್ಟನ್ನು ಕೂಡ ಶೋ ಮಾಡಿದ್ದೀನಿ. ನೀವೇನಾದರೂ ಇಂಟ್ರೆಸ್ಟ್ ಇದ್ದು ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅನ್ನೋರಾಗಿದ್ದರೆ ತಡ ಮಾಡದೆ ಲಾಸ್ಟ್ ಡೇಟ್ಗೂ ಮುಂಚೆ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಅಪ್ಲೈ ಮಾಡ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.